ಪಟ್ಟಣದ ಕಾಕತೀಯ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಶಾಲಾ ವಾಹನ ಸುರಕ್ಷತೆಯ ಅಂಗವಾಗಿ ನಡೆದ ಮಾನ್ವಿ, ಸಿರವಾರ, ದೇವದುರ್ಗ ತಾಲೂಕುಗಳ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯವರ ಸಭೆಯಲ್ಲಿ ರಾಯಚೂರು ಜಿಲ್ಲಾ ಸಹಾಯಕ ಆಯುಕ್ತರಾದ ಮೆಹಬೂಬ್ ಬಿ ಮಾತನಾಡಿ, ಸೆಪ್ಟೆಂಬರ್ 5ರಂದು ಮಾನ್ವಿ ತಾಲೂಕಿನಲ್ಲಿ ಶಾಲಾ ವಾಹನ ಹಾಗೂ ಸಾರಿಗೆ ಸಂಸ್ಥೆಯ ನಡುವೆ ನಡೆದ ಅಪಘಾತದಲ್ಲಿ 2 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು, ಅನೇಕ ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿರುವುದರಿಂದ ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸದೇ ಇರುವುದಕ್ಕಾಗಿ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಮಾನ್ವಿ ಮತ್ತು ಸಿರವಾರ ತಾಲೂಕಿನ 120, ದೇವದುರ್ಗ ತಾಲೂಕಿನ 20 ಖಾಸಗಿ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಹಾಗೂ ಶಿಕ್ಷಣ ಇಲಾಖೆ, ಸಾರಿಗೆ ಇಲಾಖೆ ಅಧಿಕಾರಿಗಳನ್ನು ಒಳಗೊಂಡಂತೆ ಸಭೆ ಕರೆಯಲಾಗಿದ್ದು, ಜಿಲ್ಲೆಯಲ್ಲಿನ ಶಾಲಾ ವಾಹನ ಹೊಂದಿರುವ ಎಲ್ಲಾ ಖಾಸಗಿ ಶಾಲೆಗಳು ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸಬೇಕು. 15 ದಿನಗಳೊಳಗಾಗಿ ಜಿಲ್ಲೆಯಲ್ಲಿನ ಎಲ್ಲಾ ಖಾಸಗಿ ಶಾಲೆಗಳಲ್ಲಿ ಬಸ್ ಕ್ಯಾಬ್ ಸುರಕ್ಷತಾ ಕಮಿಟಿಯನ್ನು ಶಾಲೆಯ ಅಧ್ಯಕ್ಷರು, ಮುಖ್ಯ ಗುರುಗಳು, ವಾಹನ ಚಾಲಕರು, ಪಾಲಕರನ್ನು ಒಳಗೊಂಡಂತೆ ರಚಿಸಿ ಪ್ರತಿ ತಿಂಗಳು ನಿಯಮಿತವಾಗಿ ಸಭೆಯನ್ನು ನಡೆಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವರದಿಯನ್ನು ನೀಡಬೇಕು. ತಹಸೀಲ್ದಾರರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಖಾಸಗಿ ಶಾಲೆಗಳಲ್ಲಿನ ಶಾಲಾ ವಾಹನಗಳನ್ನು ಪರಿಶೀಲಿಸಿ ವರದಿ ನೀಡಬೇಕು. ವಾಹನದ ಸಾಮರ್ಥ್ಯಕ್ಕೆ ಅನುಸಾರವೇ ಮಕ್ಕಳನ್ನು ತುಂಬಬೇಕು. ಮಕ್ಕಳ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವಂತೆ ಸೂಚಿಸಿದರು. ಇದೊಂದು ಇನ್ಸಿಡೆಂಟ್ ನಮಗೆ ಎಚ್ಚರಿಕೆ ಗಂಟೆ. ಹಾಗಾಗಿ ತಾವೆಲ್ಲರೂ ಕೂಡ ಇವಾಗ ಯಾರ್ಯಾರು ಶಾಲಾ ಒಂದು ಬಸ್ ಅನ್ನ ಹೊಂದಿದ್ದೀರಿ, ಅದ್ರ ಸುರಕ್ಷತೆಗೆ ಸಂಬಂಧಪಟ್ಟಂಗೆ ಫಸ್ಟ್ ತಮ್ಮ ಹಂತದಲ್ಲಿ ತಾವು ಒಂದು ಸ್ಕೂಲ್ ಕ್ಯಾಬ್ ಸೇಫ್ಟಿ ಕಮಿಟಿಯನ್ನ ರಚಿಸ್ಕೋಬೇಕು. ಇವಾಗ ಸ್ಕೂಲ್ ಕ್ಯಾಬ್ ಸೇಫ್ಟಿ ಕಮಿಟಿ ಎಷ್ಟು ಜನ ರಚಿಸಿದ್ದೀರಿ ತಮ್ಮ ಸ್ಕೂಲಲ್ಲಿ? ಇಲ್ಲ. ಒಂದ್ ವೇಳೆ ಮಾಡಿದ್ರೆ ಇದೆಲ್ಲ ದುರ್ಘಟನೆ ಆಗ್ತಾ ಇರಲಿಲ್ಲ. ಇದು ಪ್ರತಿಯೊಂದು ಶಾಲೆಯಲ್ಲಿ ಕೂಡ ನಾವು ಅಂದ್ರೆ ಈ ಸ್ಕೂಲ್ ಕ್ಯಾಬ್ ಕಮಿಟಿಯನ್ನ ರಚಿಸಿದ್ದಲ್ಲಿ ಇದು 6 ವರ್ಷನೇ ಆಯ್ತು ಸುಮಾರು ಈ ಸುತ್ತೋಲೆ ಬಂದು, ಆದ್ರೂ ಕೂಡ ಇದು ಕಾರ್ಯಾಚರಣೆಯಲ್ಲಿಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಈ ಸ್ಕೂಲ್ ಕ್ಯಾಬ್ ಸೇಫ್ಟಿ ಕಮಿಟಿಯನ್ನ ತಮ್ಮ ಶಾಲಾ ಹಂತದಲ್ಲಿ ರಚಿಸಬೇಕು. ಅಲ್ಲಿ ಪಾಲಕರು ಇರಬೇಕು. ಸ್ಕೂಲ್ ಕ್ಯಾಬ್ ಅಲ್ಲಿ ಅಂದ್ರೆ ಯಾರು ವಾಹನ ಚಾಲಕರು ಇರ್ತಾರೆ ಅಥವಾ ಬೇರೆ ಇದರಿಂದ ಗುತ್ತಿಗೆಯಿಂದ ತೆಗೆದುಕೊಂಡಿದ್ರೆ ಟ್ರಾನ್ಸ್ಪೋರ್ಟ್ ಅವ್ರು ಯಾರಿರ್ತಾರೆ ಅವರು ಇರಬೇಕು, ಮತ್ತೆ ಮಕ್ಕಳನ್ನ ಒಳಗೊಂಡಿರ್ಬೇಕು. ಆಮೇಲೆ ಆಡಳಿತ ಮಂಡಳಿಯಲ್ಲಿ ಯಾರಿರ್ತಾರೆ ಮುಖ್ಯಸ್ಥರು ಅವರು ಇರಬೇಕು. ಪ್ರಾಂಶುಪಾಲರು, ಶಿಕ್ಷಕರನ್ನ ಒಳಗೊಂಡ ಒಂದು ಟೀಮ್ ಅನ್ನ ಮಾಡ್ಕೋಬೇಕು. ಅವ್ರು ಈ ಪ್ರತಿ ವಾರ ಏನ್ ಮಾಡ್ಬೇಕಂದ್ರೆ ಸ್ಕೂಲ್ ಸೇಫ್ಟಿ ಇದೆ ಕಮಿಟಿಯಲ್ಲಿ ಆ ಡಾಕ್ಯುಮೆಂಟ್ಸ್ ಏನಿದಾವೆ ಅದು ವೆಹಿಕಲ್ ಫಿಟ್ ಇದೆನಾ ಇಲ್ಲ, ಅದು ಶಾಲಾ ಮಕ್ಕಳಿಗೆ ಬಳಸ್ತಾ ಇರುವಂತಹ ವಾಹನ ಅದು ಫಿಟ್ ಇದೆ ಇಲ್ಲ, ಅಥವಾ ಫಸ್ಟ್ ಏಡ್ ಇದೆ ಇಲ್ಲ ಅದರಲ್ಲಿ. ಅವನು ಇವಾಗ ಏನ್ ಮಾಡ್ತಾ ಇದ್ದೀರಿ, ಒಂದು 4,000-5,000ಕ್ಕೆ ಯಾವುದೋ ಎಕ್ಸ್ಪೀರಿಯನ್ಸ್ ಇಲ್ಲದ ಡ್ರೈವರ್ ತಗೊಳ್ತಾ ಇದ್ದೀರಿ. ಆ ಡ್ರೈವರ್ ತಗೋಬೇಕಾದ್ರೂ ಕೂಡ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ NOC ತಗೋಬೇಕು. ಅವನ ಮೇಲೆ ಕ್ರಿಮಿನಲ್ ಅಫೆನ್ಸ್ ಇದಾವ, ಈ ಹಿಂದೆ ಏನಾದ್ರೂ ಅಪಘಾತ ಮಾಡಿದಾನೋ ಅಥವಾ ಏನಾಗಿದ್ದೇನೋ, ಅವನಿಗೆ 4 ವರ್ಷ ಅನುಭವ ಇರಬೇಕು. ಆಮೇಲೆ ಬ್ಯಾಡ್ಜ್ ಕೂಡ ಹೊಂದಿರಬೇಕು. ರಾಯಚೂರು ಜಿಲ್ಲಾ ರಸ್ತೆ ಸಾರಿಗೆ ಇಲಾಖೆ ಅಧಿಕಾರಿ ವಿನಯ್ ಕಟೋಕರ್ ಮಾತನಾಡಿ, 2019ರಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಹೊರಡಿಸಿರುವ ಮಾರ್ಗಸೂಚಿಯಂತೆ RTE ಇಲಾಖೆಯಿಂದ ಶಾಲಾ ವಾಹನ ಫಿಟ್ನೆಸ್ ಪ್ರಮಾಣ ಪತ್ರವನ್ನು ಪಡೆಯಬೇಕು. ಶಾಲಾ ವಾಹನದ ಮೇಲೆ ದಪ್ಪ ಅಕ್ಷರಗಳಲ್ಲಿ ಶಾಲೆಯ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆಯನ್ನು ಬರೆಸಬೇಕು. ವಾಹನಕ್ಕೆ ವೇಗ ನಿಯಂತ್ರಕವನ್ನು ಅಳವಡಿಸಬೇಕು. ತಮ್ಮಲ್ಲಿರುವ ಶಾಲಾ ವಾಹನ ಸುಸ್ಥಿತಿಯಲ್ಲಿರುವಂತೆ ನೋಡಿಕೊಳ್ಳಿ. 15 ವರ್ಷ ಮೇಲ್ಪಟ್ಟಿರುವ ವಾಹನವನ್ನು ಬಳಸುವುದನ್ನು ನಿಷೇಧಿಸಲಾಗಿದೆ. ವಾಹನ ಚಾಲಕನಿಗೆ ಕಡ್ಡಾಯವಾಗಿ 5 ವರ್ಷ ಚಾಲನಾ ಅನುಭವದೊಂದಿಗೆ ಚಾಲನಾ ಪರವಾನಗಿ ಇರಬೇಕು ಹಾಗೂ ಚಾಲಕನ ಅಪರಾಧ ಹಾಗೂ ಅಪಘಾತ ಹಿನ್ನೆಲೆಯ ಬಗ್ಗೆ ಪೊಲೀಸ್ ಇಲಾಖೆಯಿಂದ ವರದಿಯನ್ನು ಪಡೆಯಬೇಕು. ಶಾಲೆಯ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬರುವುದು, ನಂತರ ಮನೆಗಳಿಗೆ ತಲುಪಿಸುವವರೆಗೂ ದಾಖಲಾತಿಯನ್ನು ಇಡಬೇಕು. ಶಾಲಾ ವಾಹನದಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಶಿಕ್ಷಕರನ್ನು ನೇಮಿಸಬೇಕು. ಶಾಲಾ ವಾಹನದಲ್ಲಿ ಪ್ರಥಮ ಚಿಕಿತ್ಸೆ ಕಿಟ್, ಅಗ್ನಿ ನಂದಿಸುವ ಸುರಕ್ಷಾ ಉಪಕರಣಗಳು, ವಾಹನದಲ್ಲಿ ಸಂಚರಿಸುವ ಮಕ್ಕಳ ಸಂಪೂರ್ಣ ಮಾಹಿತಿ, ವಿಮೆ, ವಾಹನ ಪರವಾನಗಿ ದಾಖಲೆಯನ್ನು ಹೊಂದಿರಬೇಕು. ಹೆಚ್ಚಿನ ವಿದ್ಯಾರ್ಥಿಗಳನ್ನು ತುಂಬಿರುವ ಶಾಲಾ ವಾಹನ ಹಾಗೂ ಆಟೋಗಳು ಕಂಡುಬಂದಲ್ಲಿ ಇಲಾಖೆಯಿಂದ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸ್ಕೂಲ್ ಕ್ಯಾಬ್ ಕಮಿಟಿ ಪ್ರತಿ ವಾರ ಸ್ಕೂಲ್ ಕ್ಯಾಬ್ ಕಮಿಟಿಯಲ್ಲಿ ಏನಾಗುತ್ತೆ ಅಂದ್ರೆ ನೀವು ಶಾಲಾ ಅಡ್ಮಿನಿಸ್ಟ್ರೇಷನ್, ಪ್ರಾಂಶುಪಾಲರು, ಪೇರೆಂಟ್ಸ್, ಮತ್ತೆ ಯಾರು ಸ್ಟೂಡೆಂಟ್ಸ್ ಇದ್ದಾರೆ, ಮತ್ತೆ ಕ್ಯಾಬ್ ಡ್ರೈವರ್ಸ್ ಇದ್ರೆ, ಮತ್ತೆ ಟ್ರಾನ್ಸ್ಪೋರ್ಟರ್ಸ್ ಇದ್ರೆ, ಸ್ಕೂಲ್ ಸ್ಟಾಫ್, ಇದ್ರದ್ದೆಲ್ಲ ಒಂದು ಟೀಮ್ ಮಾಡಿಕೊಂಡು ಪ್ರತಿ ವಾರ ನೀವು ನಿಮ್ಮ ಶಾಲೆಗಳಲ್ಲಿ ನೀವು ಒಂದು ಏನೇನು ನೋಡಬೇಕು, ವಾಟ್ ಆರ್ ದ ಡ್ಯೂಟೀಸ್ ಅಂದ್ರೆ ನಿಮ್ಮ ಕರ್ತವ್ಯಗಳು ಏನು ಈ ಶಾಲೆಗಳದ್ದು ಅಂದ್ರೆ
ಅರ್ಹತಾ ಪತ್ರ ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್. ಫಿಟ್ನೆಸ್ ಸರ್ಟಿಫಿಕೇಟು ನಮ್ಮ ಶಾಲೆ ನಮ್ಮ ಆರ್ ಟಿ ಒ ಆಫೀಸಲ್ಲಿ ನಾವು ಕೊಡ್ತೀವಿ ಫಿಟ್ನೆಸ್ ಸರ್ಟಿಫಿಕೇಟ್. ಆದರೂ ಕೂಡ ರ್ಯಾಷನ್ ನೆಗ್ಲಿಜೆಂಟಾಗಿ ಓಡಿಸಿ ಆ ಗಾಡಿಗಳನ್ನ ಸರಿಯಾಗಿ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿರೋದಿಲ್ಲ. ಆ ಗಾಡಿಗಳನ್ನ FC ಕರೆಕ್ಟ್ ಆಗಿದೆಯಾ, ನೀವು ಡ್ರೈವರ್ಸ್ ಇಂದ ಒಪಿನಿಯನ್ ತಗೊಳ್ಬೇಕು. ಕಾರ್ಯಕ್ರಮದಲ್ಲಿ ಕಾಕತೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಜೆ ಸತ್ಯನಾರಾಯಣ, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಡಿ, ಕ್ಷೇತ್ರ ಶಿಕ್ಷಣ ಸಂಯೋಜಕರಾದ ಕುಬೇರಪ್ಪ, ಮಾನ್ವಿ ತಹಸೀಲ್ದಾರ್ ರಾಜು ಪಿರಂಗಿ, ಸಿರವಾರ ತಹಸೀಲ್ದಾರ್ ರವಿ ಅಂಗಡಿ, ರಸ್ತೆ ಸಾರಿಗೆ ಇಲಾಖೆ ಅಧೀಕ್ಷಕರಾದ ಸಾಜಿದ್ ಹುಸೇನ್, ಮಾನ್ವಿ ತಾಲೂಕಿನ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾದ ಎಚ್ ಶರ್ಫುದ್ದೀನ್, ಸಿರವಾರ ತಾಲೂಕಿನ ಕಾರ್ಯದರ್ಶಿ ಪ್ರಕಾಶ್ ಪಾಟೀಲ್, ದೇವದುರ್ಗ ತಾಲೂಕಿನ ಅಧ್ಯಕ್ಷರಾದ ಶರಣು ಹುಣಸಗಿ, ಶಂಕರಲಿಂಗಯ್ಯ ಸ್ವಾಮಿ, ಶಿಕ್ಷಣ ಸಂಯೋಜಕರಾದ ಮಹಮ್ಮದ್ ಹುಸೇನ್ ಸೇರಿದಂತೆ 3 ತಾಲೂಕುಗಳ CRP, BRP ಅಧಿಕಾರಿಗಳು, ಖಾಸಗಿ ಶಾಲೆಗಳ ಮುಖ್ಯ ಗುರುಗಳು ಇದ್ದರು.